Hi, welcome to you all the wonderful journey of transformer chapter. ಈ ಹಿಂದಿನ ಕ್ಲಾಸಲ್ಲಿ ನಾವು ಐಡಿಯಲ್ ಟ್ರಾನ್ಸ್ಫಾರ್ಮರ್ ಆನ್ ನೋ ಲೋಡ್ ಅಂತಕ್ಕಂಥ ಚಾಪ್ಟರ್ನ ನೋಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಥಿಯರಿ ಆಫ್ ನೋ ಲೋಡ್ ಆಪ್ರೇಷನ್ ನೋಡ್ತಕ್ಕಂಥ ಸಮಯ. ಹಾಗಾದರೆ ಥಿಯರಿ ಆಫ್ ನೋ ಲೋಡ್ ಆಪ್ರೇಷನ್ ಏನು ಹೇಳುತ್ತೆ ಇಲ್ಲಿ ಅನ್ನೋದನ್ನು ನೋಡೋಣ. ಸೊ ಈ ವಂಡರ್ಫುಲ್ ಪ್ರಪಂಚದಲ್ಲಿ ಒಂದು ಸಣ್ಣ ಜರ್ನಿ ಮಾಡ್ಕೊಂಡು ಬರೋಣ ಎಲ್ಲ. ವಿತ್ ದ ಸೆಕೆಂಡರಿ ವೈಂಡಿಂಗ್ ಓಪನ್ ಸರ್ಕ್ಯೂಟೆಡ್ ದ ನೋ ಲೋಡ್ ಕರೆಂಟ್ I0 ಅಂತ ಹೇಳ್ತೀವಿ. ದ ನೋ ಲೋಡ್ ಕರೆಂಟ್ I0 ಫ್ಲೋಸ್ ಇನ್ ದ ಪ್ರೈಮರಿ ವೈಂಡಿಂಗ್. ದಿಸ್ ನೋ ಲೋಡ್ ಕರೆಂಟ್ ಹ್ಯಾಸ್ ಟೂ ಫಂಕ್ಷನ್ಸ್. ಇಲ್ಲಿ ನಾವೊಂದು ಗಮನಿಸಬೇಕು, ಸೆಕೆಂಡರಿ ವೈಂಡಿಂಗ್ ಓಪನ್ ಸರ್ಕ್ಯೂಟೆಡ್. ಸೊ ಇಂಥ ಸಂದರ್ಭದಲ್ಲಿ ಈ ನೋ ಲೋಡ್ ಆಪ್ರೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಸೆಕೆಂಡರಿ ಸೈಡ್ ಓಪನ್ ಸರ್ಕ್ಯೂಟೆಡ್ ಅಂತ ಅರ್ಥ. ಸೊ ಈ ಒಂದು ಸೆಕೆಂಡರಿ ಸೈಡ್ ಓಪನ್ ಸರ್ಕ್ಯೂಟ್ ಇರ್ತಕ್ಕಂಥ ಸಮಯದಲ್ಲಿ ನಮಗೇನಾಗುತ್ತೆ, ಒಂದು ನೋ ಲೋಡ್ ಕರೆಂಟು ಅಲ್ಲಿ ಫ್ಲೋ ಆಗುತ್ತೆ. ಯಾವುದರಲ್ಲಿ? ಪ್ರೈಮರಿ ವೈಂಡಿಂಗ್ನಲ್ಲಿ. ಸೊ ಆ ಪ್ರೈಮರಿ ವೈಂಡಿಂಗ್ನಲ್ಲಿ ಆಗ್ತಕ್ಕಂಥ ಈ ನೋ ಲೋಡ್ ಕರೆಂಟು ಎರಡು ಫಂಕ್ಷನನ್ನು ಮಾಡುತ್ತೆ. ಇಲ್ಲಿ ಆ ಎರಡು ಫಂಕ್ಷನ್ ಯಾವುದಂತ ನೋಡೋದಾದರೆ, ಮೊದಲನೇದಾಗಿ ಇಟ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ದ ಕೋರ್. ಇಟ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ದ ಕೋರ್ ವಿಚ್ ವೇರೀಸ್ ಸೈನಿಸಾಯ್ಡಿಯಲಿ ಬಿಟ್ವೀನ್ 0 ಆ್ಯಂಡ್ ±5m ಅಂತ ಹೇಳ್ತೀವಿ. ಇಲ್ಲಿ 5m, where 5m is the maximum value of the core flux. ಇಲ್ಲಿ ಸೈನಿಸಾಯ್ಡಿಯಲ್ ಬಿಟ್ವೀನ್ 0 ಆ್ಯಂಡ್ ಮ್ಯಾಕ್ಸಿಮಮ್. ಸೈನಿಸಾಯ್ಡಿಯಲ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಸೈನಿಸಾಯ್ಡಿಯಲ್ ವೇವ್ ಫಾರ್ಮ್ ಅಂತ ಹೇಳಿದರೆ ಹೀಗೆ. ಸೊ ದಿಸ್ ಈಸ್ ದ ಸೈನಿಸಾಯ್ಡಿಯಲ್ ವೇವ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ದಿಸ್ ವೇದಲ್ಲಿ ಅಲ್ಲಿ ಒಂದು ಫ್ಲಕ್ಸ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ ಡ್ಯೂ ಟು ದಿಸ್ ನೋ ಲೋಡ್ ಕರೆಂಟ್. ಈ ನೋ ಲೋಡ್ ಕರೆಂಟು ಈ ಒಂದು ಫಂಕ್ಷನನ್ನು ಇಲ್ಲಿ ಮಾಡುತ್ತೆ. ಸೊ ಎರಡನೇದಾಗಿ ಇಟ್ ಪ್ರೊವೈಡ್ಸ್ ಎ ಕಾಂಪೊನೆಂಟ್ ಟು ಅಕೌಂಟ್ ಫಾರ್ ದ ಹಿಸ್ಟರಿಸಿಸ್ ಆ್ಯಂಡ್ ಎಡ್ಡಿ ಕರೆಂಟ್ ಲಾಸಸ್ ಇನ್ ದ ಕೋರ್. ಎರಡನೇ ಫಂಕ್ಷನ್ ಏನಪ್ಪ ಅಂತ ಹೇಳಿದರೆ, ಇಟ್ ಪ್ರೊವೈಡ್ಸ್ ಎ ಕಾಂಪೊನೆಂಟ್ ಟು ಅಕೌಂಟ್ ಫಾರ್ ದ ಹಿಸ್ಟರಿಸಿಸ್ ಆ್ಯಂಡ್ ಎಡ್ಡಿ ಕರೆಂಟ್ ಲಾಸಸ್ in the core. These combined losses are normally referred to as the core losses or iron losses. ಸೊ ಇಲ್ಲಿ ನೋ ಲೋಡ್ ಕರೆಂಟ್ ಅಂತ ಏನು ಹೇಳ್ತೀವಿ ಅಂದರೆ, ಸೆಕೆಂಡರಿ ಸೈಡ್ ಓಪನ್ ಸರ್ಕ್ಯೂಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರೈಮರಿನಲ್ಲಿ ಡ್ರಾನ್ ಆಗ್ತಕ್ಕಂಥ ಕರೆಂಟನ್ನು ನಾವಿಲ್ಲಿ ನೋ ಲೋಡ್ ಕರೆಂಟ್ ಅಂತ ಹೇಳ್ತೀವಿ. ಈ ನೋ ಲೋಡ್ ಕರೆಂಟ್ನಿಂದಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೋರ್ನಲ್ಲಿ ಒಂದು ಹಿಸ್ಟರಿಸಿಸ್ ಮತ್ತು ಎಡ್ಡಿ ಕರೆಂಟ್ ಲಾಸಸ್ ಅಕರ್ ಆಗುತ್ತೆ. ಈ ಹಿಸ್ಟರಿಸಿಸ್ ಆ್ಯಂಡ್ ಎಡ್ಡಿ ಕರೆಂಟ್ ಲಾಸ್ ಅಂತ ಏನಿದೆ, ಇದನ್ನು ನಾವು ಕೋರ್ ಲಾಸ್ ಅಥವಾ ಐರನ್ ಲಾಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ವೆಕ್ಟರ್ ಡಯಾಗ್ರಾಮ್ನ ನೋಡ್ಬೋದು ನಾವು. ಸೊ ನಾವು AC ಸರ್ಕ್ಯೂಟ್ಸ್ ಚಾಪ್ಟರ್ನ ಕಲಿಬೇಕಾದ್ರೇ ನಾವು ಈ ಒಂದು ವೆಕ್ಟರ್ ಡಯಾಗ್ರಾಮ್ ಮತ್ತು ಆಲ್ಟರ್ನೇಟಿಂಗ್ ಕ್ವಾಂಟಿಟೀಸ್, ಇನ್ ಫೇಸ್, ಔಟ್ ಆಫ್ ಫೇಸ್, ಲ್ಯಾಗಿಂಗ್, ಲೀಡಿಂಗ್, ಕಾಸ್ ಥೀಟಾ ಅಂದರೆ ಪವರ್ ಫ್ಯಾಕ್ಟರ್, ಇವೆಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಅದಕ್ಕೆ ಅಷ್ಟು ಸಮಯವನ್ನು ವ್ಯರ್ಥ ಮಾಡೋ ಅಗತ್ಯ ಇಲ್ಲ. ಸೊ ದ ನೋ ಲೋಡ್ ಕರೆಂಟ್ I0 is usually a small percentage of the rated full load current of the transformer. ಸೊ ಈಗ ಆಲ್ರೆಡಿ ಹಿಂದೆ ಒಂದು ನೋಡಿದ ಹಾಗೆಯೇ ಹಿಂದಿನ ಕ್ಲಾಸ್ನಲ್ಲಿ ಇದನ್ನು ಡಿಸ್ಕಷನ್ ಕೂಡ ಮಾಡಿದ್ದೀವಿ. ಸೊ ಇದೇನಾಗಿರುತ್ತೆ, ನೋ ಲೋಡ್ ಕರೆಂಟ್ ಅಂತಕ್ಕಂಥದ್ದು ಫುಲ್ ಲೋಡ್ ಕರೆಂಟ್ನ ಜಸ್ಟ್ 2 to 5% ಮಾತ್ರ ಇರ್ತದೆ. ಸಿನ್ಸ್ ಅಟ್ ನೋ ಲೋಡ್ ದ ಪ್ರೈಮರಿ ವೈಂಡಿಂಗ್ ಆ್ಯಕ್ಟ್ಸ್ ಆ್ಯಸ್ ಎ ಲಾರ್ಜ್ ರಿಯಾಕ್ಟನ್ಸ್ ಡ್ಯೂ ಟು ದಿ ಐರನ್ ಕೋರ್. ಲಾರ್ಜ್ ರಿಯಾಕ್ಟನ್ಸ್ ಡ್ಯೂ ಟು ದಿ ಐರನ್ ಕೋರ್. ಸೊ ಕೇಳಿ ನಮ್ಮ ವೈಂಡಿಂಗ್ಗಳು ಯಾವುದ್ರ ಮೇಲೆ ವೌಂಡ್ ಆಗಿದ್ದಾವೆ? ಐರನ್ ಕೋರ್ ಮೇಲೆ ವೌಂಡ್ ಆಗಿದೆ. ಸೊ ಐರನ್ ಕೋರಲ್ಲಿ ವೈಂಡ್ ಆಗಿರೋದ್ರಿಂದ ಸೆಕೆಂಡರಿನಲ್ಲಿ ಓಪನ್ ಸರ್ಕ್ಯೂಟ್ ಇದ್ದಾಗ ಇಲ್ಲಿ ಪ್ರೈಮರಿ ವೈಂಡಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಲಾರ್ಜ್ ರಿಯಾಕ್ಟನ್ಸ್
ಆಗ್ತದೆ ಅಂತ ಹೇಳ್ತೀವಿ, ಆ್ಯಕ್ಟ್ ಆಗುತ್ತೆ, ಒಂದು ಲಾರ್ಜ್ ರಿಯಾಕ್ಟನ್ಸ್ ಆ್ಯಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ದ ನೋ ಲೋಡ್ ಕರೆಂಟ್ IO ವಿಲ್ ಲ್ಯಾಗ್ ದ ಪ್ರೈಮರಿ ವೋಲ್ಟೇಜ್ V1 ಬೈ ನಿಯರ್ಲಿ 90 ಡಿಗ್ರಿ. ದಿಸ್ ಈ ಒಂದು ಇದರಲ್ಲಿ ನೋಡ್ಬೋದು V1 ಎಲ್ಲಿದೆ ಅದನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ನಮಗೆ. ಇಲ್ಲಿದೆ ನೋಡಿ V1 ಅಲ್ವಾ. ಸೊ V1 ಇದೆ. ಸೊ ಆ V1 ಇಲ್ಲಿ ಲ್ಯಾಗ್ಸ್ ಹೇಗಿದೆ, V1 lags will lag the primary voltage V1 by nearly 90 degree. ಸೊ ಈ ಒಂದು ನೋ ಲೋಡ್ ಕರೆಂಟು ಎಷ್ಟು ಹಿಂದೆ ಇದೆ ಅಂತ ಹೇಳಿದ್ರೆ 90 ಡಿಗ್ರಿ ಲ್ಯಾಗಿಂಗಲ್ಲಿದೆ V1ಗೆ ಅಂತ ಹೇಳ್ತೀವಿ. ದ ಫಿಗರ್ 3 illustrate this relationship where theta degree is the no load power factor angle. ಸೊ ನಾವಿಲ್ಲಿ ಇದನ್ನು ಈ ಒಂದು ಫಿಗರ್ 3ನಲ್ಲಿ ಗಮನಿಸ್ಬೋದು. V1 ಹಾಗೆಯೇ ನೋ ಲೋಡ್ ಕರೆಂಟನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಇಲ್ಲಿ ಥೀಟಾ ಡಿಗ್ರಿ ಅಂತ ಏನಿದೆ ಅದನ್ನು ಕೂಡ ಈ ಒಂದು ಡ್ರಾಯಿಂಗಲ್ಲಿ ನಾವು ಈ ಒಂದು ಸರ್ಕ್ಯೂಟ್ನಲ್ಲಿ ನಾವು ಇದನ್ನು ನೋಡಬಹುದು ಅಂತ ಹೇಳ್ತೀವಿ. ಮ್ಯಾಗ್ನೆಟೈಸಿಂಗ್ ಕರೆಂಟ್ ಈಸ್ ಈಕ್ವಲ್ ಟು IM ಅಂತ ಹೇಳ್ತೀವಿ. ದಿಸ್ ಈಸ್ ಈಕ್ವಲ್ ಟು I0 ಮೀನ್ಸ್ ನೋ ಲೋಡ್ ಕರೆಂಟ್ ಅಂದರೆ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಈಸ್ ಈಕ್ವಲ್ ಟು IM. ಸೊ IM ಈಸ್ ಈಕ್ವಲ್ ಟು I0. sin theta is 90 degree in phase behind the primary voltage V1. ಇಲ್ಲಿ ನೀವು ಒನ್ಸ್ ಅಗೇನ್ ನೀವು ಈ ಒಂದು ವೆಕ್ಟರ್ ಡಯಾಗ್ರಾಮಲ್ಲಿ ನೀವು ಗಮನಿಸ್ಬೋದು. ಇದನ್ನು V1 ಎಲ್ಲಿದೆ ಹಾಗೆಯೇ IM ಎಲ್ಲಿದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಹಾಗೆ ನೋ ಲೋಡ್ ಕರೆಂಟ್ ಕೂಡ ಎಲ್ಲಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದು ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಸೈನ್ ಥೀಟಾದಲ್ಲಿದೆ ಇವಾಗ ಇದು ಇಟ್ ಈಸ್ ಇನ್ ಫೇಸ್ ವಿತ್ ದಿ ಪ್ರೈಮರಿ ವೋಲ್ಟೇಜ್ V1 ಇನ್ ಫೇಸ್. ಸೈನ್ ಥೀಟಾದಲ್ಲಿ ಸೈನ್ ಥೀಟಾ ಈಸ್ 90 ಡಿಗ್ರಿ ಇನ್ ಫೇಸ್ ಬಿಹೈಂಡ್ ದ ಪ್ರೈಮರಿ ವೋಲ್ಟೇಜ್ V1ಗೆ ಬಿಹೈಂಡಲ್ಲಿದೆ, ಅದರಲ್ಲೂ ಕೂಡ 90 ಡಿಗ್ರಿನಲ್ಲಿದೆ. ಸೈನ್ ಥೀಟಾ 90 ಡಿಗ್ರಿ. ಇಟ್ ಈಸ್ this component that sets up the flux in the core. The phi is the therefore in phase IM. ಸೊ ಇಲ್ಲಿ ನಮಗೆ IM ಎಲ್ಲಿದೆ ನೋಡಿ, ಹೌದಾ, ಇಲ್ಲಿದೆ ಫ್ಲಕ್ಸ್ IM. ಇದು ನಮಗೆ ಯಾವಾಗಲೂ ಏನಾಗಿದೆ ಇಲ್ಲಿ ಇನ್ ಫೇಸಲ್ಲಿದೆ ಅಂತ ಹೇಳ್ತೀವಿ. ಆ ಒಂದು ಕೋರ್ ಫ್ಲಕ್ಸ್ ಏನಿದೆಯಾ, ಕೋರ್ ಫ್ಲಕ್ಸ್ ಮತ್ತು ಮ್ಯಾಗ್ನೆಟೈಸಿಂಗ್ ಕರೆಂಟ್, ದಿ ಕೋರ್ ಫ್ಲಕ್ಸ್ ಆ್ಯಂಡ್ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಇವೆರಡು ಇನ್ ಫೇಸಲ್ಲಿದೆ ಅಂತ ಹೇಳ್ತೀವಿ. ದಿಸ್ ಬೋತ್ ಆರ್ ಈಸ್ ಇನ್ ಫೇಸ್ ಅಂತ. ದ ಸೆಕೆಂಡ್ ಕಾಂಪೋನೆಂಟ್ IC is equal to I0 cos theta degree is 90 degree is in phase with the primary voltage V1. ಸೊ ಹಾಗೆಯೇ ಸೆಕೆಂಡರಿ ಕಂಪೋನೆಂಟನ್ನು ನಾವಿಲ್ಲಿ ಗಮನಿಸಿದಾಗ ನಮ್ಗೆ ಇಲ್ಲಿ ಕೂಡ ಈ IC ಅಂತ ಹೇಳಿದರೆ ಏನಂತ ಹೇಳಿದರೆ ಇದು ಕೋರ್ ಕರೆಂಟ್ ಅಂತ, ಅಂದರೆ ಕೋರ್ ಅಲ್ಲಿ ಅಂದರೆ ಮ್ಯಾಗ್ನೆಟೈಸಿಂಗ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗೋದಕ್ಕೆ ತಗೊಳ್ತಕ್ಕಂಥ ಒಂದು ಇದು. ಸೊ ಇದನ್ನು IC ಅಂತ ಹೇಳ್ತೀವಿ. ದಟ್ ಈಸ್ ಈಕ್ವಲ್ ಟು I0 cos theta degree is 90 degree is in phase with the primary voltage V1. It is the current component that supplies the iron loss plus a small quantity of primary copper loss. ಸೊ ಇಲ್ಲಿ ಪ್ರೈಮರಿ ಕಾಪರ್ ಲಾಸ್ ಅಂದರೆ ಪ್ರೈಮರಿ ವೈಂಡಿಂಗ್ ಇದೆಯಲ್ಲ ಅದರದಲ್ಲಿ ಒಂದಷ್ಟು ಲಾಸಸ್ ಆಗುತ್ತೆ, ಅದು ಒಂದಷ್ಟು ಕಲ್ಲಲ್ಲಿ ಲಾಸ್ ಆಗುತ್ತೆ. ಹಾಗೆಯೇ ದ ಐರನ್ ಲಾಸ್ ಅಂತ ಹೇಳ್ತೀವಿ, ಕೋರಲ್ಲಿ ಐರನ್ ಲಾಸ್ ಆಗುತ್ತೆ, ವೈಂಡಿಂಗಲ್ಲಿ ಕಾಪರ್ ಲಾಸ್ ಆಗುತ್ತೆ. ಆ್ಯಸ್ I0 is very small, the no load primary copper loss is negligibly small. ಸೊ ಇಲ್ಲಿ I0 ಅನ್ನೋದು ಕೂಡ ಸ್ಮಾಲ್ ಇರೋದ್ರಿಂದ ನಾವು ಈ ನೋ ಲೋಡ್ ಅಂದರೆ ಸೆಕೆಂಡರಿ ಸೈಡಲ್ಲಿ ಯಾವುದೇ ರೀತಿ ಲೋಡ್ ಇಲ್ಲದೆ ಇರುವಾಗಿರ್ತಕ್ಕಂಥ ಈ ಪ್ರೈಮರಿ ಕಾಪರ್ ಲಾಸನ್ನು ನಾವು ಇಟ್ ಈಸ್ ನೆಗ್ಲಿಜಿಬಲಿ ಸ್ಮಾಲ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದ ಇಲ್ಲಿ ವೆರಿ ಸಿಂಪಲಾಗಿ ನಾವು ಇದನ್ನು ನೋಡೋದಾದರೆ ಸೆಕೆಂಡರಿ ಸೈಡಲ್ಲಿ ಓಪನ್ ಸರ್ಕ್ಯೂಟ್ ಇದ್ದಾಗ ನಮಗಲ್ಲಿ ಒಂದು ನೋ ಲೋಡ್ ಕರೆಂಟ್ ಫ್ಲೋ ಆಗುತ್ತೆ ಪ್ರೈಮರಿ ವೈಂಡಿಂಗ್ನಲ್ಲಿ. ಅದು ಇಲ್ಲಿ ಎರಡು ಫಂಕ್ಷನನ್ನು ಮಾಡುತ್ತೆ. ಒಂದು ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ ದ ಕೋರ್
ಕೋರ್ ಅಂತ ಹೇಳ್ತೀವಿ. ದಟ್ ಈಸ್ ಇನ್ ಸೈನಿಸಾಯ್ಡಿಯಲಿ ವೇರೀಸ್ ಸೈನಿಸಾಯ್ಡಿಯಲಿ ಬಿಟ್ವೀನ್ 0 ಟು ಮ್ಯಾಕ್ಸಿಮಮ್ ಪ್ಲಸ್ ಆರ್ ಮೈನಸ್ ಮ್ಯಾಕ್ಸಿಮಮ್ ಅಂದರೆ ಸೈನಿಸಾಯ್ಡಿಯಲ್ ವೇವ್ ಫಾರ್ಮ್ ಹೇಗಿರುತ್ತೋ ಆ ಫಾರ್ಮೇಷನಲ್ಲಿ ಇದು ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಎರಡನೇದಾಗಿ ಇಟ್ ಪ್ರೊವೈಡ್ಸ್ ಎ ಕಾಂಪೊನೆಂಟ್ ಟು ಅಕೌಂಟ್ ಫಾರ್ ದ ಹಿಸ್ಟರಿಸಿಸ್ ಆ್ಯಂಡ್ ಎಡ್ಡಿ ಕರೆಂಟ್. ಇದೇ ಒಂದು ಏನು ನೋ ಲೋಡ್ ಕರೆಂಟ್ ಅಂತ ಏನು ಹೇಳ್ತೀವಿ, ಇದೇನು ಮಾಡುತ್ತೆ ಇಲ್ಲಿ ಹಿಸ್ಟರಿಸಿಸ್ ಲಾಸ್ ಮತ್ತು ಎಡ್ಡಿ ಕರೆಂಟ್ ಲಾಸಸ್ಗೂ ಕೂಡ ಇದು ಕಾರಣ ಆಗುತ್ತೆ. ದೀಸ್ ಕಂಬೈನ್ಡ್ ಲಾಸಸ್ ಆರ್ ನಾರ್ಮಲಿ ರೆಫರ್ ಟು ಆಸ್ ದ ಕೋರ್ ಲಾಸ್ ಅಂತ ಹೇಳ್ತೀವಿ. ಏನು ಹಿಸ್ಟರಿಸಿಸ್ ಲಾಸ್ ಮತ್ತು ಎಡ್ಡಿ ಕರೆಂಟ್ ಲಾಸ್ ಅಂತ ಏನು ಹೇಳ್ತೀವಿ ಇದನ್ನು ಕೋರ್ ಲಾಸ್ ಅಂತ ಕೂಡ ಹೇಳ್ತೀವಿ. ಹಾಗೆಯೇ ಇದನ್ನು ಐರನ್ ಲಾಸ್ ಕೂಡ ಅಂತ ಹೇಳ್ತೀವಿ. ಸೊ ವೆಕ್ಟರ್ ಡಯಾಗ್ರಾಮಲ್ಲಿ ಇದರ ಒಂದಕ್ಕೊಂದು ರಿಲೇಷನ್ಶಿಪ್ ಹೇಗಿದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ನನಗಿಲ್ಲಿ ಏನಾಗಿದೆ ಅಂತ ಹೇಳಿದ್ರೆ I0 is usually small percentage of the rated full load voltage ಅಂತ ಹೇಳ್ತೀವಿ. ದಟ್ ಈಸ್ ಇನ್ 2 to 5% ಅಂತ. ಹಾಗೆ ಇಲ್ಲಿ ಒಂದಕ್ಕೊಂದು ಯಾವ ರೀತಿ ಯಾವುದು ಲ್ಯಾಗಲ್ಲಿದೆ ಯಾವುದು ಲೀಡಿಂಗಲ್ಲಿದೆ ಅನ್ನೋದನ್ನು ನಾವಿಲ್ಲಿ ಒಂದಕ್ಕೊಂದು ರಿಲೇಷನ್ಶಿಪ್ V1ಗೆ ಯಾವುದು ಲ್ಯಾಗಿಂಗಲ್ಲಿದೆ ಎಷ್ಟು ಲ್ಯಾಗಿಂಗಲ್ಲಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಇಲ್ಲಿ ದ I0 ವಿಲ್ ಲ್ಯಾಗ್ ದ ಪ್ರೈಮರಿ ವೋಲ್ಟೇಜ್ V1 ಬೈ ನಿಯರ್ಲಿ 90 ಡಿಗ್ರಿ ಅಂತ ಹೇಳ್ತೀವಿ. ಸೊ ಅದನ್ನು ನಮ್ಮ ಈ ಒಂದು ವೆಕ್ಟರ್ ಡಯಾಗ್ರಾಮಲ್ಲಿ ಫಿಗರಲ್ಲಿ ನಾವು ನೋಡಬಹುದು. ಹಾಗೆಯೇ ಅಲ್ಲಿ ಒಂದು ತೀಟಾ ಡಿಗ್ರಿ ಅನ್ನೋದನ್ನು ನಾವಿಲ್ಲಿ ರೆಫರ್ ಮಾಡ್ತೀವಿ. ಆ ತೀಟಾ ಡಿಗ್ರಿ ಕೂಡ ನಮಗೆ ಇಲ್ಲಿ ಸೊ ಇಲ್ಲಿದೆ, ದಿಸ್ ಇಸ್ ದ ತೀಟಾ ಡಿಗ್ರಿ. ಸೊ ಆ ತೀಟಾ ಡಿಗ್ರಿ ಕೂಡ ನಾವಿಲ್ಲಿ ನೋಡ್ತೀವಿ, ಅದು ನೋ ಲೋಡ್ ಪವರ್ ಫ್ಯಾಕ್ಟರ್ ಆ್ಯಂಗಲ್ ಆಗಿರ್ತದೆ. ಹಾಗೆ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಅಂತ ಹೇಳಿದ್ರೆ ಇಲ್ಲಿ IM ಅಂತ ಹೇಳ್ತೀವಿ. ಹಾಗೆ I0 ಅಂತ ಹೇಳಿದ್ರೆ ನೋ ಲೋಡ್ ಕರೆಂಟ್ ಅಂತ ಹೇಳ್ತೀವಿ. ದೀಸ್ ಬೋತ್ ಆರ್ ಸೈನ್ ತೀಟಾದಲ್ಲಿ 90 ಡಿಗ್ರಿ ಇನ್ ಫೇಸ್ ಬಿಹೈಂಡ್ ದ ಪ್ರೈಮರಿ ವೋಲ್ಟೇಜಲ್ಲಿದೆ. ಸೊ V1 behind the primary voltage V1, it is this component that sets up the flux in the core. Therefore this IM and flux are in phase ಅಂತ ಹೇಳ್ತೀವಿ. ದ ಸೆಕೆಂಡ್ ಕಾಂಪೊನೆಂಟಲ್ಲಿ ಬಂದಾಗ ಇಲ್ಲಿ IC is equal to I0, cos theta degree is 90 degree in phase with the primary voltage V1. ಸೊ ಸೆಕೆಂಡ್ ಕಾಂಪೊನೆಂಟನ್ನು ಕನ್ಸಿಡರ್ ಮಾಡಿದಾಗ ನಮಗಿದು V1 ಪ್ರೈಮರಿ ವೋಲ್ಟೇಜ್ V1ಗೆ ಇನ್ ಫೇಸಲ್ಲಿದೆ, ದಟ್ ಈಸ್ ಇನ್ ಕಾಸ್ ಥೀಟಾ ಡಿಗ್ರಿ 90 ಡಿಗ್ರಿ. ಸೊ ಇಟ್ ಈಸ್ ದ ಕರೆಂಟ್ ಕಾಂಪೊನೆಂಟ್ ದಟ್ ಸಪ್ಲೈಸ್ ದ ಐರನ್ ಲಾಸಸ್ ಆಸ್ ಪ್ಲಸ್ ಸ್ಮಾಲ್ ಕ್ವಾಂಟಿಟಿ ಆಫ್ ದ ಪ್ರೈಮರಿ ಕಾಪರ್ ಲಾಸ್. ಸೊ ಅದು ಐರನ್ ಲಾಸ್ ಮತ್ತು ಕಾಪರ್ ಲಾಸನ್ನು ಕೂಡ ನಾವಿಲ್ಲಿ ಅಕರ್ ಮಾಡ್ತದೆ. ಅದು ಆ್ಯಸ್ I0 ಈಸ್ ವೆರಿ ಸ್ಮಾಲ್. ಸೊ ಅಂದರೆ ನೋ ಲೋಡ್ ಕರೆಂಟು ಇಲ್ಲಿ ವೆರಿ ಸ್ಮಾಲ್ ಆಗಿರೋದ್ರಿಂದ ನಾವು ಅದನ್ನು ದ ನೋ ಲೋಡ್ ಪ್ರೈಮರಿ ಕಾಪರ್ ಲಾಸ್ ಈಸ್ ನೆಗ್ಲಿಜಿಬಲಿ ಸ್ಮಾಲ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಥಿಯರಿ ಆಫ್ ನೋ ಲೋಡ್ ಆಪರೇಷನ್. ನೆಕ್ಸ್ಟು ನಾವು ಕ್ಲಾಸಲ್ಲಿ ನಾವು ಮತ್ತೆ ನೋಡೋದನ್ನು. ಸೊ ಇದನ್ನು EMF ಈಕ್ವೇಷನ್ ಆಫ್ ದ ಟ್ರಾನ್ಸ್ಫಾರ್ಮರ್ ಅಂತೇಳಿ ಬರುತ್ತೆ. ದ ನೆಕ್ಸ್ಟ್ ಟಾಪಿಕ್ ಈಸ್ EMF ಈಕ್ವೇಷನ್ ಆಫ್ ಟ್ರಾನ್ಸ್ಫಾರ್ಮರ್. ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ ಮುಗಿಸುವಂಥ ಸಮಯ. ಮುಂದಿನ ಕ್ಲಾಸಲ್ಲಿ ಟ್ರಾನ್ಸ್ಫಾರ್ಮರ್ ಈಕ್ವೇಷನ್ನ ನೋಡೋಣ. ಥ್ಯಾಂಕ್ ಯು.